ತುಂಬ ಶ್ರೇಷ್ಠವಾದ ದಿವಸ ಅಂತ ಹೇಳ್ತಾರೆ. ಭಾಳ ದಿನ ಆಯಿತು ನಂಜುಂಡೇಶ್ವರ ನಮಸ್ಕಾರ ಮಾಡಿ ಅದನ್ನು ಮಾಡಿಕೊಂಡು ಮಳವಳ್ಳಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರು. ರಾಜ್ಯದ ನಾಯಕರುಗಳು ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿದರೆ ಸಲಹೆ ಕೊಡ್ಬೋದಾ ಅಂತ ನಾನು ಅದರಲ್ಲಿ ಈಗ ಸದ್ಯಕ್ಕೆ ಸಲಹೆ ಕೊಡ್ಲಿಕ್ಕೆ ಒಂದು ನಿಮಿಷ. ರಾಜ್ಯದ ಆಡಳಿತದ ಬಗ್ಗೆ ಪ್ರತಿನಿತ್ಯ ಪತ್ರಿಕೆ ಓದೋನು 65 ವರ್ಷದ ರಾಜಕಾರಣದಲ್ಲಿ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದು ಗಮನಿಸ್ತೇನೆ. ಅಸತ್ಯ ಹೇಳಲಿಕ್ಕಾಗಲ್ಲ, ರಿಯಾಕ್ಟ್ ಮಾಡಲ್ಲ ಅಷ್ಟೆ. ಸಲಹೆ ಏನಾದ್ರು ಕೊಡ್ಬೋದಾ? ಅಲ್ಲ, ಈಗ ರಿಯಾಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ಆದರೆ ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ, ಕುಮಾರಣ್ಣನ ನಾಯಕತ್ವಕ್ಕೆ ನನಗೆ ಆ ಭಗವಂತ ಪರಮೇಶ್ವರ 8 ದಿನ ಆಯುಷ್ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಕಾರಿಂದೇನು ಇಬ್ಬರು ಕರ್ಕೊಂಡು ಇದ್ದೇ ಇದೆ, ಅಥವಾ ವೀಲ್ ಚೇರಲ್ಲಿ ಹೋಗ್ತೀನಿ. ನಾರ್ಮಲಿ ವೀಲ್ ಚೇರ್ ನಾನು ಉಪಯೋಗ ಮಾಡಲ್ಲ, ಇಬ್ಬರು ಹುಡುಗರು ಕರ್ಕೊಂಡು. ಮುಂದಿನ ದಿನಗಳಲ್ಲಿ ನಾನು ಪ್ರವಾಸ ಮಾಡಿದೆ, ಕೆಲಸ ಮಾಡಿದ್ದೇನೆ, ಪ್ರವಾಸ ಮಾಡಿದೆ. ಅದು ಕುಮಾರಣ್ಣ ಅವರು ಈಗ ನಮ್ಮ ಪಕ್ಷಕ್ಕೆ ಅವರ ನಾಯಕರು. ಅವ್ರಿಗೆ ಶಕ್ತಿ ತುಂಬಬೇಕು. ನನ್ನ ಕೈಲಿ ಎಷ್ಟು ಸಾಧ್ಯವೋ ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಮಟ್ಟದ ಮುಖಂಡರುಗಳು, ತಾಲೂಕು ಮಟ್ಟದ ಮುಖಂಡರುಗಳು, ಹೆಣ್ಣುಮಕ್ಕಳು, ಹೀಗೆ ಎಲ್ಲ ಮುಖಂಡಗಳನ್ನು ಕರೆಸಿ ಒಂದು ಸಭೆ ಮಾಡಿ ಆಮೇಲೆ ದೊಡ್ಡ ಪ್ರಮಾಣದ ಒಂದು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಹೆಣ್ಣು ಮಕ್ಕಳದ್ದು ರಾಜ್ಯ ಮಟ್ಟದ ಸಭೆ ಮಾಡೋದು, ಒಂದು ಪರಿಶಿಷ್ಟ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡೋದು, ಒಂದು ಯುವಜಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ರಾಜ್ಯಾದ್ಯಂತ ಯುವಕರದ್ದು ಒಂದು ಸಭೆ ಮಾಡೋದು, ಇದನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಎಷ್ಟು ಶಕ್ತಿ ತುಂಬಬೇಕು, ನಿಮ್ಮ ಸಹಕಾರ. ಮತ್ತೆ ಬರ್ತೀನಿ ಮೈಸೂರಿಗೆ. ಗಾಡಿ ಬರ್ತದೆ
ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.